25ನೇ ತಾರೀಕು ಮಾರ್ಚ್ 25ನೇ ತಾರೀಕು ಬೆಳಗ್ಗೆ 10 ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಪ್ರಮುಖರುಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀವಿ ಉದ್ಘಾಟನಾ ಸಮಾರಂಭಕ್ಕೆ. ಹಾಗಾಗಿ ಅದು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಹೋಬಳಿಗೆ ಒಂದು ಹೆಮ್ಮೆ ತರುವಂಥ ಸಂಪೂರ್ಣ ಕಾನೂನಾತ್ಮಕವಾಗಿ ಎಲ್ಲ ನಿಯಮಗಳನ್ನು ಮಾಡಿರುವ ಕಟ್ಟಡ ನಿರ್ಮಿಸಿರುವ ಏಕೈಕ ಸಂಸ್ಥೆ ಅದು ಸಾವಂದುರ್ಗ ಜಂಗಲ್ ರೆಸಾರ್ಟ್ ಅಂತ ಅದನ್ನು ಹೆಸರಿಟ್ಟಿದ್ವಿ. ಇದು ಸಾವಂದುರ್ಗ ಜಂಗಲ್ ರೆಸಾರ್ಟ್ ಹೆಸರಿಡೋದಕ್ಕೆ ನಮ್ಮ ವೆಂಗಳೂರಿನಲ್ಲಿ ನಮ್ಮ ಸದರಿ ಹೋಟೆಲ್ ಮುಂಭಾಗದ ಎದುರುಗಡೆನೆ ನಮ್ಮ ಸಾವಂದುರ್ಗ ಬೆಟ್ಟ ಕಾಣುತ್ತೆ. ನಮಗೆ ಆ ಬೆಟ್ಟ ನಮಗೆ ಬೈ ವಾಕ್ ಹೋದ್ರೆ ನಡಿಗೆ ಹೋದ್ರೆ 5 ಕಿಲೋಮೀಟರ್ ಆಗುತ್ತೆ, ರಸ್ತೆ ಮುಖಾಂತರ ಹೋದ್ರೆ ಅದು 15 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಮ್ಮ ದೇಶದ ಏಷ್ಯಾದ ಅತ್ಯಂತ ಹೆಮ್ಮೆಯ ಏಕಶಿಲಾ ಬೆಟ್ಟ ನಮ್ಮ ಸಾವಂದುರ್ಗ ಬೆಟ್ಟ. ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅದೇ ಹೆಸರನ್ನು ನಾವು ಇಟ್ಕೊಂಡು ಅದಕ್ಕೆ GST ಸರ್ಟಿಫಿಕೇಟು ಮತ್ತು ವ್ಯಾಟು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಪಡೆದಿರುವ ಏಕೈಕ ಸಂಸ್ಥೆ ನಮ್ಮ ಸಾವಂದುರ್ಗ ಜಂಗಲ್ ರೆಸಾರ್ಟ್ ಆಗಿರುತ್ತೆ. ಅದಕ್ಕೆ ನಾನು ನಮ್ಮ ಪತ್ರಕರ್ತ ಮಿತ್ರರ ಮೂಲಕ ತಮ್ಮೆಲ್ಲರಿಗೂ ನಮ್ಮ ಮಾಗಡಿ ತಾಲೂಕಿನ ಜನತೆ ಮತ್ತು ಏನು ನಮ್ಮ ತಾಲೂಕಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ತಾಲೂಕಿನ ನಮ್ಮ ಸಾವಂದುರ್ಗ ಬೆಟ್ಟ, ಶಿವಗಂಗೆ ಬೆಟ್ಟ, ಸೋಮೇಶ್ವರ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ ಇದಕ್ಕೆ ಬರೋ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರವಾಸೋದ್ಯಮ ಇಲಾಖೆಯಲ್ಲೂ ನಾವು ಅದಕ್ಕೆ ಮಾನ್ಯತೆಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನಾವು KSTDCಯಿಂದ ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ತಾವುಗಳೆಲ್ಲ ನಮ್ಮ 25ನೇ ತಾರೀಕಿನ ಸಾವಂದುರ್ಗ ಜಂಗಲ್ ರೆಸಾರ್ಟ್ ಉದ್ಘಾಟನಾ ಸಮಾರಂಭಕ್ಕೆ ತಾವುಗಳು ಆಗಮಿಸಿ ನಮ್ಮ ಸೌಕರ್ಯಗಳನ್ನು ನಮ್ಮ ಪ್ರವಾಸಿಗರಿಗೆ ಹಾಗೂ ನಮ್ಮ ತಾಲೂಕಿನ ಜನತೆಗೆ ಉಪಯೋಗ ಪಡ್ಕೊಳ್ಳೋದನ್ನ ತಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಅದು ನಾವು ನಮ್ಮ ಮಾನ್ಯ HD ದೇವೇಗೌಡರು ಸಾಹೇಬರಿಗೆ ಆಹ್ವಾನ ಕೊಟ್ಟಿದ್ವಿ, ಮತ್ತು ಮಾನ್ಯ SD ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಕೊಟ್ಟಿದ್ವಿ, ಮಾನ್ಯ ಸ್ವಾಮಿ ಕೊಟ್ಟಿದ್ವಿ, ಮತ್ತು SD ಬಾಲಕೃಷ್ಣೇಗೌಡರು ಉದ್ಯಮಿಗಳು ಕೊಟ್ಟಿದ್ವಿ, ಮತ್ತು ಜಯಪ್ರಕಾಶ್ ಅವರು ಉದ್ಯಮಿಗಳು ಕೊಟ್ಟಿದ್ವಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ವಿ, ಮತ್ತು ಮಾನ್ಯ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ ಕೊಟ್ಟಿದ್ವಿ, ಮತ್ತು ನಮ್ಮ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ HK ಪಾಟೀಲ್ ಸಾಹೇಬರು ಪ್ರವಾಸೋದ್ಯಮ ಮಂತ್ರಿಗಳು ಅವ್ರಿಗೆ ಕೊಟ್ಟಿದ್ವಿ, ಮತ್ತು ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟಿದ್ವಿ, ನಮ್ಮ ರಾಜ್ಯದ ವಿಧಾನಮಂಡಲದ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು ಕೊಟ್ಟಿದ್ವಿ, ನಮ್ಮ ತಾಲೂಕಿನವರೇ ಆದ ಚಿಕ್ಕಲೇರವರಾದ ಡಾಕ್ಟರ್ ಅಶೋಕ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು, ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ವಿ, ಮತ್ತು ನಮ್ಮ ಎಲ್ಲ ನೆಚ್ಚಿನ ನಾಯಕರು, ನಮ್ಮ ಪ್ರೀತಿಯ ಶಾಸಕರು ಆದ ಶ್ರೀಯುತ HC ಬಾಲಕೃಷ್ಣ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ವಿ, ಮತ್ತು ಕುಣಿಗಲ್ ತಾಲೂಕಿನ ಮಾಜಿ ಮಂತ್ರಿಗಳಾದ D ನಾಗರಾಜ್ ಅವರು ಕೊಟ್ಟಿದ್ವಿ, ಮತ್ತು ಕುಣಿಗಲ್ ತಾಲೂಕಿನ ಹಾಲಿ ಶಾಸಕರಾದ ರಂಗನಾಥ್ ಅವರು ಕೊಟ್ಟಿದ್ವಿ, ಯತೀಶ್ ಚೌಧರಿ ಉದ್ಯಮಿಗಳು ಕೊಟ್ಟಿದ್ವಿ, ಮತ್ತು KSFC ಅಧಿಕಾರಿಗಳು ಕರ್ನಾಟಕ ಹಣಕಾಸು ಸಂಸ್ಥೆ ರಾಮನಗರ ಆ ಅಧಿಕಾರಿಗಳಿಗೆ ಆಹ್ವಾನ ಕೊಟ್ಟಿದ್ವಿ, ಮತ್ತು KSTDC ಪ್ರವಾಸೋದ್ಯಮ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗಳು ಪ್ರವಾಸೋದ್ಯಮ ಸಮಿತಿಯ ಜಿಲ್ಲಾ ಅಧ್ಯಕ್ಷರು ಅವ್ರಿಗೂ ಆಹ್ವಾನವನ್ನು ಕೊಟ್ಟಿದ್ವಿ, ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ವಿ, ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಅವರಿಗೆ ಕೊಟ್ಟಿದ್ವಿ, ನಮ್ಮ ಗ್ರಾಮ ಪಂಚಾಯಿತಿ ಬಾಚನಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ಸಿಬ್ಬಂದಿಗಳು, ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಎಲ್ಲ ಇಲಾಖೆಗಳು, ಕಂದಾಯ ಇಲಾಖೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ನಾವೆಲ್ಲ ದಾಖಲೆಗಳನ್ನು ಪಡೆದಿರೋದ್ರಿಂದ ನಮ್ಮ ತಾಲೂಕಿನ ಎಲ್ಲ ಕಚೇರಿ, ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಾವು ಈಗಾಗಲೇ ಆಹ್ವಾನವನ್ನು ನೀಡಿದ್ದೀವಿ. ಪ್ರವಾಸಿಗರಿಗೆ ಏನೇನು ಮಾಡಿದ್ದೀವಿ? ಪ್ರವಾಸಿಗರಿಗೆ ನಮ್ಮಲ್ಲಿ 3 ಬ್ಲಾಕ್ ಅಪ್ರೂವಲ್ ಆಗಿದೆ ಸರ್ಕಾರದಿಂದ. 3 ಬ್ಲಾಕಲ್ಲಿ ಬ್ಲಾಕ್ 1ನಲ್ಲಿ 40 ಕೊಠಡಿಗಳು, ಈಜುಗುಳ, ಮತ್ತು ಬ್ಯಾಡ್ಮಿಂಟನ್ ಕೋರ್ಟ್, ಟೆನ್ನಿಸ್ ಕೋರ್ಟ್ ನಮ್ಮ ತಾಲೂಕಲ್ಲಿ ಅದು ನಿಯಮಿತವಾಗಿ ಕಾನೂನಾತ್ಮಕವಾಗಿ ಇರುವಂಥ ಒಂದು ನಕ್ಷೆ ಪ್ರಕಾರ ಕಟ್ಟಿರೋದ್ರಲ್ಲಿ ಬ್ಲಾಕ್ 1 40 ಕೊಠಡಿಗಳ ಕಟ್ಟಡವನ್ನು ನಿರ್ಮಿಸಿಲ್ಲ ನಾವು, ಮತ್ತು ಬ್ಲಾಕ್ 2 24 ಕಟ್ಟಡ ನಿರ್ಮಿಸಿಲ್ಲ.
ಬ್ಲಾಕ್ 3 10 ಕಾಟೇಜ್ ಇದೆ, ಇಂಡಿಪೆಂಡೆಂಟ್ ಕಾಟೇಜ್ ಮತ್ತೆ ರೆಸ್ಟೋರೆಂಟ್, ಸ್ವಿಮ್ಮಿಂಗ್ ಪೂಲ್ ಮತ್ತೆ ಆಟದ ಮೈದಾನಗಳನ್ನ ಈಗಾಗಲೇ ನಿರ್ಮಿಸಿದ್ವಿ. ಆಟದ ಮೈದಾನಗಳು ಬ್ಯಾಡ್ಮಿಂಟನ್ನು ಮತ್ತೆ ಟೆನ್ನಿಸು, ಪಿಕಲ್ ಬಾಲ್ ಆ ಕೋರ್ಟ್ಗಳನ್ನ ಪ್ರಾರಂಭ ಮಾಡಿದ್ವಿ. ನಮ್ಮ ತಾಲೂಕಿನ ಪ್ರವಾಸಿಗರಿಗೆ, ತಾಲೂಕಿನ ಇಡೀ ರಾಜ್ಯದಲ್ಲಿ ಬರೋ ಪ್ರವಾಸಿಗರನ್ನು ನಮ್ಮ ಸಾವಂದುರ್ಗ ಬೆಟ್ಟ ಟ್ರೆಕ್ಕಿಂಗಿಗೆ ತಮ್ಮೆಲ್ಲರಿಗೂ ತಿಳಿದಿದೆ. ಟ್ರೆಕ್ಕಿಂಗಿಗೆ ನಾವು ಅನುಮತಿ ಕೊಟ್ಟಿದ್ದೀವಿ ಅರಣ್ಯ ಇಲಾಖೆಯಿಂದ. ಯಾಕಂದರೆ ನಮ್ಮ ಟ್ರೆಕ್ಕಿಂಗ್ ಹೋದವರು ನಾವೆಲ್ಲರೂ ಇಲ್ಲಿ ಬರೋದ್ರಿಂದ ಸುಮಾರು ಜನ ಮಧ್ಯದಲ್ಲಿ ಸಿಕ್ಕಾಕೊಂಡು ಕಷ್ಟ ತೊಂದರೆ ಎಲ್ಲ ಅನುಭವಿಸಿರೋದನ್ನ ತಾವೇ ಪತ್ರಿಕೆಗಳಲ್ಲಿ ವರದಿ ಮಾಡಿದ್ವಿ. ಅದು ಇಡೀ ರಾಜ್ಯದಂತ ಆಗಿದೆ. ಈಗ ನಾವು ಅರಣ್ಯ ಇಲಾಖೆಯಲ್ಲಿ ನಾವು ಅನುಮತಿಯನ್ನು ಪಡೆದು ಗೈಡ್ ಅದನ್ನ ಟ್ರೆಕ್ಕಿಂಗ್ ಹೋಗೋದಕ್ಕೆ, ಕಾಲ್ನಡಿಗೆ ಹೋಗೋದಕ್ಕೆ ಒಂದು ಪ್ರವಾಸೋದ್ಯಮದ ರೂಪುರೇಷೆ ಇದೆ. ಜನರು ತಿಮ್ಮಯ್ಯ ಅಕಾಡೆಮಿ ಅಂತ ಇದೆ, ಸಾಹಸ ಅಕಾಡೆಮಿ, ಅವರಿಂದ ನಾವು ಅರ್ಜಿಯನ್ನು ತಗೊಂಡ್ಬಂದಿದ್ವಿ. ಅವ್ರ ಮಾನ್ಯತೆ ಪಡೆದು ಅವ್ರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಶುಲ್ಕ ಒಳಗಡೆ ಹೋಗೋದಕ್ಕೆ ಬರೋದಕ್ಕೆ ಅರಣ್ಯ ರಕ್ಷಕರ ಜೊತೆಯಲ್ಲಿ ಅವರು ಕಳಿಸ್ಕೊಡ್ತಾರೆ. ಅದನ್ನು ನಾವು ಉದ್ದೇಶವನ್ನು ಈಡೇರಿಸಿದ್ರೆ ಪ್ರವಾಸೋದ್ಯಮದ್ದು ನಮ್ಮ ಸಾವಂದುರ್ಗ ಬೆಟ್ಟ ಇಡೀ ಏಷ್ಯಾದಲ್ಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏಕಶಿಲಾ ಬೆಟ್ಟ ಒಂದೇ ಇರೋದು. ಇದಕ್ಕೆ ಅತಿ ಅದ್ಭುತವಾದ ಹಿನ್ನೆಲೆ ಇರೋದ್ರಿಂದ ಅದ್ರ ಬಗ್ಗೆ ನಾವು ಪ್ರವಾಸೋದ್ಯಮ ಇಲಾಖೆ ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ, ಅಥವಾ ಪ್ರೋತ್ಸಾಹಧನ ಮತ್ತೊಂದು ಏನು ಕೊಡ್ತಾರೆ, ಅದ್ರ ಮೇಲೆ ನಾನು ನಮ್ಮ ಮಾನ್ವಿ ಜನತೆ, ನಮ್ಮ ಅವರ ಇಲಾಖೆಗಳ ಸಹಕಾರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀನಿ. ಪತ್ರಿಕೆ ಜರಂ